ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಬೆಳೆ ವಿಮೆ ಪರಿಹಾರ ನೀಡಲು ಗ್ರಾಹಕ ನ್ಯಾಯಾಲಯದ ಆದೇಶ ಈ ಒಂದು ವಿಷಯದ ಕುರಿತು ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರಧಾನಮಂತ್ರಿಗಳ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯಾದಂಥ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಕೇಂದ್ರ ಸರ್ಕಾರವು ಜಾರಿಗೆ ತಂದು ಹಲವು ವರ್ಷಗಳಾಗಿವೆ. ಈ ಯೋಜನೆಯ ಒಂದು ವೆಬ್ಸೈಟ್ ತಾವು ನೋಡಿದರೆ ಅಲ್ಲಿ PMFBY.go.in ಈ ವೆಬ್ಸೈಟ್ಗೆ ಹೋದರೆ ಇಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತಾಗಿ ಎಲ್ಲ ಒಂದು ಮಾಹಿತಿಗಳು ಸಿಗ್ತವೆ. ಇಲ್ಲಿ ಸ್ವತಃ ರೈತರು ಅರ್ಜಿ ಸಲ್ಲಿಸಬಹುದು, ಪ್ರೀಮಿಯಂ ಕ್ಯಾಲ್ಕುಲೇಟರು, ಪ್ರೀಮಿಯಂ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ, ಪಾಲಿಸಿ ಸ್ಥಿತಿ ತಿಳ್ಕೊಳ್ಳಿ, ತಾಂತ್ರಿಕ ದೂರು, ಹೆಲ್ಪ್ಲೈನ್, ಈ ರೀತಿ ಎಲ್ಲ ಒಂದು ಸಮಗ್ರ ಮಾಹಿತಿ ಇದರೊಳಗೆ ಕೊಟ್ಟಿದ್ದಾರೆ. ಈ ಯೋಜನೆಯ ಉದ್ದೇಶವೇ ಕೃಷಿಕರು ಅನಿರೀಕ್ಷಿತ ಮತ್ತು ಆಕಸ್ಮಿಕ ನೈಸರ್ಗಿಕ ವಿಕೋಪಗಳಿಂದ ಬೆಳೆ ಹಾನಿ ಅನುಭವಿಸಿದಾಗ ಅಂಥ ರೈತರು ಆರ್ಥಿಕ ದುಸ್ಥಿತಿಗೆ ತಳ್ಳಬಾರ್ದು, ಅಂಥ ರೈತರಿಗೆ ರಕ್ಷಣೆ ಕೊಡಬೇಕು ಅಂಥೇಳಿ ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಕೇಂದ್ರ ಸರ್ಕಾರವು ಹಮ್ಮಿಕೊಂಡು ಅದೇ ಪ್ರಕಾರ ಪ್ರತಿ ವರ್ಷ ಮುಂಗಾರು ಮತ್ತು ಹಿಂಗಾರಿನ ಬೆಳೆಗಳನ್ನು ಅಂದರೆ ನಿರ್ದಿಷ್ಟ ಆಯ್ದ ಬೆಳೆಗಳನ್ನು ಈ ಯೋಜನೆ ಅಡಿಯಲ್ಲಿ ತಂದು ಅವುಗಳಿಗೆ ರೈತರಿಂದ ಕಂತನ್ನು ಕಟ್ಟಿಸಿಕೊಂಡು ಅವುಗಳಿಗೆ ವಿಮೆಯನ್ನು ಅಳವಡಿಸಿ ಅಕಸ್ಮಾತ್ ಆ ಬೆಳೆಗಳು ಹಾನಿಯಾದರೆ ಅದಕ್ಕೆ ಇನ್ಶೂರೆನ್ಸ್ ಕಂಪ್ನಿಗಳು ಪರಿಹಾರ ಕೊಡಬೇಕು ಅನ್ನೋದನ್ನು ಈ ಯೋಜನೆಯಲ್ಲಿ ಅಳವಡಿಸಿದ್ದಾರೆ. ಈ ಯೋಜನೆಯನ್ನು ಜಾರಿ ತರಲು ಸರ್ಕಾರದ ಹಲವಾರು ಇಲಾಖೆಗಳು ಕೆಲಸ ಮಾಡ್ತವೆ. ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಹವಾಮಾನ ಇಲಾಖೆ ಇವರೆಲ್ಲ ಕೂಡಿಕೊಂಡು ಈ ಒಂದು ಕೃಷಿ ಕ್ಷೇತ್ರದಲ್ಲಿ ಎಷ್ಟು ಮಳೆ ಆಯಿತು, ಮಳೆಯಿಂದ ಅತಿವೃಷ್ಟಿ ಆಗಿರ್ಬೋದು ಅಥವಾ ಅನಾವೃಷ್ಟಿ ಆಗಿರ್ಬೋದು, ಅದರಿಂದ ಎಷ್ಟು ಪ್ರಮಾಣದ ಬೆಳೆ ನಷ್ಟ ಆಯಿತು ಅನ್ನೋದನ್ನು ಅವರು ಲೆಕ್ಕ ಹಾಕ್ತಾರೆ. ಆ ಲೆಕ್ಕದ ಪ್ರಕಾರ ಪರಿಹಾರವನ್ನು ಕೊಡಬೇಕಾಗ್ತದೆ. ಮತ್ತು ರೈತರು ಕಂತನ್ನು ಕಟ್ಟಬೇಕಾದ್ರೆ ಆಯಾ ಸಂಬಂಧಿಸಿದ ಬ್ಯಾಂಕ್ಗಳಿಗೆ ಅಲ್ಲಿ ಕಂತನ್ನು ಕಟ್ಟುವ ಮೂಲಕ ಬ್ಯಾಂಕಿನವರು ಎಲ್ಲ ಒಂದು ವಿವರಗಳನ್ನು ಸಂರಕ್ಷಣೆ ಅನ್ನೋ ಒಂದು ಪೋರ್ಟಲ್ ಇದೆ. ಈ ಸಂರಕ್ಷಣೆ ಒಂದು ಪೋರ್ಟಲ್ದಲ್ಲಿ ಎಲ್ಲವನ್ನು ಬ್ಯಾಂಕಿನವರು ಮಾಹಿತಿಯನ್ನು ಕೊಡ್ತಾರೆ. ಆ ಮಾಹಿತಿಯನ್ನು ಕೊಟ್ಟ ಪ್ರಕಾರ ಅಲ್ಲಿ ಇನ್ಶೂರೆನ್ಸ್ ಕಂಪ್ನಿಯವರಿಗೆ ಆ ಕಂತು ಹೋಗ್ತದೆ. ಮತ್ತು ಬ್ಯಾಂಕಿನವರು ಈ ಸೇವೆಯನ್ನು ಒದಗಿಸಲು ಬ್ಯಾಂಕಿನವರು ಈ ರೈತರ ಕಂತಿನಲ್ಲಿ 4% ಸೇವಾ ಶುಲ್ಕವನ್ನು ಪಡಿತಾರೆ. ಮತ್ತು ಅದೇ ರೀತಿ ರೈತರು ತುಂಬುವಂಥ ಕಂತಿನ ಒಟ್ಟು ಮೊತ್ತಗಳು ಇನ್ಶೂರೆನ್ಸ್ ಕಂಪ್ನಿಗೆ ಜಮಾ ಆಗಿ ಆ ಒಂದು ಹಣದಲ್ಲಿ ಅವರು ಯಾವ ರೈತರಿಗೆ ನಷ್ಟ ಆಗಿದೆ ಆ ರೈತರಿಗೆ ಆ ಒಂದು ಪರಿಹಾರವನ್ನು ಕೊಡ್ತಾರೆ. ಸೊ ಇದು ಈ ಯೋಜನೆಯ ಒಂದು ಸ್ವರೂಪ. ಇದರೊಳಗೆ ವಾಸ್ತವವಾಗಿ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸಿದಾಗ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ರಿವ್ಯಾಂಪ್ಡ್ ಆಪರೇಷನ್ ಗೈಡ್ಲೈನ್ಸ್ ಅಂತ ಹೇಳಿದೆ. ಈ ಒಂದು ಯೋಜನೆಯನ್ನ ಯಾವ ರೀತಿ ಜಾರಿಗೆ ತರಬೇಕು ಅನ್ನೋದರ ಸಮಗ್ರ ಮಾಹಿತಿ ವೆಬ್ಸೈಟ್ನೊಳಗೆ PDF ಫೈಲ್ ಇದೆ. ಅದನ್ನು ನಾವು ಡೌನ್ಲೋಡ್ ಮಾಡಿ ನೋಡಿದಾಗ ಎಲ್ಲ ಮಾಹಿತಿ ಸಿಗ್ತದೆ. ಇದರೊಳಗೆ ಮುಖ್ಯವಾಗಿ 35ನೇ ಅಂಶ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ವೇರಿಯಸ್ ಏಜೆನ್ಸೀಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ವಿವಿಧ ಇಲಾಖೆಗಳು ಯಾವ ರೀತಿ ಈ ಯೋಜನೆಯನ್ನು ಜಾರಿಗೆ ತರಲು ತಮ್ಮ ಕೆಲಸವನ್ನು ಮಾಡಬೇಕು, ಅವರ ಕರ್ತವ್ಯ ಏನು ಅನ್ನೋದನ್ನೆಲ್ಲ ಕೊಟ್ಟಿದ್ದಾರೆ. ಇದರೊಳಗೆ ಮೊದಲನೇದಾಗಿ ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಏನು, ಯಾವ ರೀತಿ ಅದರ ಹೊಣೆಗಾರಿಕೆ ಇದೆ ಅನ್ನೋದನ್ನು ಕೊಟ್ಟಿದ್ದಾರೆ. ತದನಂತರ ರಾಜ್ಯ ಸರ್ಕಾರಗಳು, ಕೇಂದ್ರಾಡಳಿತ ಪ್ರದೇಶಗಳು ಅವುಗಳ ಹೊಣೆಗಾರಿಕೆ ಯಾವ ರೀತಿ ಇಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ತದನಂತರ ಇನ್ಶೂರೆನ್ಸ್ ಕಂಪ್ನಿಗಳು ಯಾವ ರೀತಿ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಬೇಕು ಅನ್ನೋದು ಕೊಟ್ಟಿದ್ದಾರೆ. ಆ ಇನ್ಶೂರೆನ್ಸ್ ಕಂಪ್ನಿಗಳು ಕಾಲಕ್ಕೆ ಕಂತನ್ನು ಸಂಗ್ರಹಿಸಿ ಬ್ಯಾಂಕಿನೊಂದಿಗೆ ಅಂದರೆ ಯಾವ ಬ್ಯಾಂಕಿಗೆ ಈ ಯೋಜನೆಯನ್ನು ಅಳವಡಿಸಿದ್ದಾರೆ ಆ ಬ್ಯಾಂಕಿನೊಂದಿಗೆ ಒಂದು ಪರಸ್ಪರ ಸಂವಹನ ಸಹಕಾರದೊಂದಿಗೆ ಎಲ್ಲ ಮಾಹಿತಿಗಳನ್ನು ಪಡೆದುಕೊಂಡು ಯಾವ ರೈತರಿಗೆ ಹಾನಿಯಾಗಿದೆ ಆ ರೈತರಿಗೆ ಕಾಲಕ್ಕೆ ಮತ್ತು ತ್ವರಿತವಾಗಿ ವಿಳಂಬವಿಲ್ಲದೆ ಬೆಳೆ ವಿಮೆ ಪರಿಹಾರವನ್ನು ಮೊತ್ತವನ್ನು ಅವರ ಅಕೌಂಟ್ಗೆ ಜಮಾ ಮಾಡಬೇಕು. ಈ ಒಂದು ಹೊಣೆಗಾರಿಕೆ ಇನ್ಶೂರೆನ್ಸ್ ಕಂಪ್ನಿ ಮೇಲಿದೆ. ಮತ್ತು ಅದೇ ರೀತಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಬ್ಯಾಂಕ್ಸ್ ಅಂದರೆ ಯಾವ ಇಲಾಖೆಗಳು ಈ ರೈತರೊಂದಿಗೆ ನೇರವಾಗಿ ಸಂಪರ್ಕವನ್ನು ಹೊಂದಿರ್ತವೆ, ಅವರು ಯಾವ ರೀತಿ ರೈತರಿಂದ ಕಂತನ್ನು ಕಟ್ಟಿಸಿಕೊಳ್ತವೆ ಮತ್ತು ರೈತರಿಂದ ಯಾವ ರೀತಿ ಮಾಹಿತಿಯನ್ನು ಪಡಿತವೆ, ಅದು ಎಲ್ಲ ಹೊಣೆಗಾರಿಕೆ ಈ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಬ್ಯಾಂಕ್ಗಳ ಮೇಲೆ ಇದೆ. ಈ ಬ್ಯಾಂಕ್ಗಳು ಇದರೊಳಗೆ ಬಹಳ ಒಂದು ಮುಖ್ಯ ಅಂಶ ಅಂತಂದರೆ ಬ್ಯಾಂಕ್ ಶುಡ್ ಎನ್ಶೂರ್ ದ್ಯಾಟ್ farmers are not deprived of any benefit under the scheme due to errors, omissions, commissions of the concerned branch PACS, and in case of such errors the concerned agencies shall have to make good of all such losses ಅಂತ ಹೇಳಿದ್ದಾರೆ. ಅಂದ್ರೆ ಏನು, ಬ್ಯಾಂಕಿನವರು ಬಹಳ ಒಂದು ಹೊಣೆಗಾರಿಕೆ ಇದೆ. ರೈತರಿಂದ
ಕಂತನ್ನ ಕಟ್ಟಿಸಿಕೊಳ್ಬೇಕಾದ್ರೆ ಅಥವಾ ಅವರ ಬೆಳೆ ಸಾಲದಲ್ಲಿ ಅವರ ಒಂದು ಈ ಫಸಲ್ ಬಿಮಾ ಯೋಜನೆ ಕಂತನ್ನು ಮುರ್ಕೊಳ್ಬೇಕಾದ್ರೆ ಅವರು ರೈತರಿಂದ ಸರಿಯಾದ ಮಾಹಿತಿಗಳನ್ನು ಪಡೆದುಕೊಂಡು ಆ ಒಂದು ಏನು ಸಂರಕ್ಷಣೆ ಪೋರ್ಟಲ್ ಅದೇ ಅದರೊಳಗೆ ದಾಖಲು ಮಾಡಬೇಕಾಗ್ತದೆ. ಈ ಅಕಸ್ಮಾತ್ ಅವರು ಬ್ಯಾಂಕಿನವರು ಏನಾದರೂ ನಿರ್ಲಕ್ಷ್ಯದಿಂದ ನಿಷ್ಕಾಳಜಿಯಿಂದ ತಪ್ಪು ಮಾಹಿತಿಗಳನ್ನು ಒದಗಿಸಿದರೆ ಅಂತ ಸಂದರ್ಭದಲ್ಲಿ ಆ ಒಂದು ತಪ್ಪು ಮಾಹಿತಿ ಕಾರಣಕ್ಕಾಗಿ ಆ ರೈತರಿಗೆ ಪರಿಹಾರ ಸಿಗದೆ ಹೋದರೆ ಅಂತ ಸಂದರ್ಭದಲ್ಲಿ ಆ ಬ್ಯಾಂಕುಗಳು ಮಾಡಿದ ತಪ್ಪಿಗೆ ಬ್ಯಾಂಕುಗಳೇ ಹೊಣೆಗಾರ ಅಂತೇಳಿ ಈ ಕಾಯ್ದೆ ಹೇಳ್ತದೆ. ಅದೇ ರೀತಿ ಇನ್ಶೂರೆನ್ಸ್ ಕಂಪನಿಗಳು ಸಹಿತ ಎಲ್ಲ ಒಂದು ಮಾಹಿತಿ ಸರಿಯಾಗಿದ್ದಾಗ ಅವರು ಪರಿಹಾರವನ್ನು ಕೊಡದೆ ಹೋದರೆ ಇನ್ಶೂರೆನ್ಸ್ ಕಂಪನಿಗಳು ಹೊಣೆಗಾರ ಅಂತೇಳಿ ಎಲ್ಲ ಇದರೊಳಗೆ ಕೊಟ್ಟಿದ್ದಾರೆ. ಸೊ ಈ ರೀತಿ ಇಷ್ಟೆಲ್ಲ ಮಾಹಿತಿ ಇರುವಾಗ ನನಗೆ ಬಂದಂತ ಪ್ರಕರಣದಲ್ಲಿ ಕರಿಕಟ್ಟಿ ಗ್ರಾಮದ 30 ರೈತರು 2016-17ರಲ್ಲಿ ಕಂತನ್ನು ಕಟ್ಟಿದ್ರು. ಹಿಂಗಾರು ಬೆಳೆಗೆ ಕಡಲೆ ಮತ್ತು ಮೆಕ್ಕೆಜೋಳ ಇವುಗಳ ಕುರಿತಾಗಿ ಅವರು ಒಂದು ವಿಮೆಯನ್ನ ಮಾಡಿದ್ರು. ಸರ್ಕಾರದ ಇಲಾಖೆಯ ಮಾಹಿತಿ ಪ್ರಕಾರ ಈ ಗ್ರಾಮದ ಬೆಳೆಗಳು ಎಷ್ಟು ಪ್ರಮಾಣದಲ್ಲಿ ನಷ್ಟ ಆಗಿದೆ, ಅದರಿಂದ ಎಷ್ಟು ಅವರಿಗೆ ಪರಿಹಾರವನ್ನು ಕೊಡಬೇಕು ಅನ್ನೋದನ್ನ ಸರ್ಕಾರದವರು ಸರ್ವೆ ಮಾಡಿ ಒಂದು ವರದಿಯನ್ನು ತಯಾರಿಸಿಕೊಂಡಿದ್ರು. ಆ ಪ್ರಕಾರ ಆ ರೈತರಿಗೆ ಪರಿಹಾರ ಬರಬೇಕಾಗಿತ್ತು. ಯಾಕಂದ್ರೆ ಇಲ್ಲಿ ಸ್ಪಷ್ಟವಾಗಿ ಇವು ಒಣಬೇಸಾಯದ ಜಮೀನುಗಳಂತ ಇಲ್ಲಿ ಸರ್ಕಾರದವರು ಬರೆದಿದ್ರು. ಆದರೂ ಸಹಿತ ಅಲ್ಲಿ ಏನಾಯ್ತು ಅಂತಂದ್ರೆ ಸಂಬಂಧಿಸಿದ ಬ್ಯಾಂಕಿನವರು ಒಣಬೇಸಾಯದ ಜಮೀನುಗಳನ್ನ ನೀರಾವರಿ ಜಮೀನು ಅಂತ ಹೇಳಿ ಪೋರ್ಟಲ್ನಲ್ಲಿ ದಾಖಲಿಸಿದ್ದ ಕಾರಣಕ್ಕಾಗಿ ಇನ್ಶೂರೆನ್ಸ್ ಕಂಪನಿಗಳು ಪರಿಹಾರವನ್ನು ಕೊಡಲಿಲ್ಲ. ಯಾಕಂದ್ರೆ ಒಣಬೇಸಾಯದ ಜಮೀನುಗಳಿಗೆ ಬರಬೇಕಾದಂತ ಪರಿಹಾರ ನೀರಾವರಿ ಜಮೀನುಗಳಿಗೆ ಅದು ಅನ್ವಯ ಆಗುವುದಿಲ್ಲ. ನೀರಾವರಿ ಇದ್ರೆ ಪರಿಹಾರ ಕೊಡೋ ಅವಶ್ಯ ಇಲ್ಲ ಅಂತೇಳಿ ಅವರು ಪರಿಹಾರ ಕೊಡಲಿಲ್ಲ. ಆದರೆ ಕಾನೂನು ಪ್ರಕಾರ ಇಲ್ಲಿ ಯಾವ ರೀತಿ ಕ್ಲೇಮ್ ಮಾಡಬೇಕು ಅನ್ನೋದನ್ನ ಈ ಒಂದು ಯೋಜನೆಯಲ್ಲಿ ಕೊಟ್ಟಿದ್ದಾರೆ. ಒಂದು ರೈತನ ಕ್ಲೇಮ್ ಅಂದ್ರೆ ಬೇಡಿಕೆ ಯಾವ ರೀತಿ ಆಗ್ತದೆ ಅಂದ್ರೆ ಅವನಿಗಾದಂತ ಒಂದು ಕೊರತೆ ಮತ್ತೆ ವಿಮಾ ಮೊತ್ತ ಎಷ್ಟು ತುಂಬಿದಾನೆ, ಈ ಆಧಾರದ ಮೇಲೆ ಅಲ್ಲಿ ಒಂದು ಲೆಕ್ಕವನ್ನು ಮಾಡಬೇಕಾಗ್ತದೆ. ಈ ಕೊರತೆ ಅನ್ನೋದನ್ನ ಯಾವ ರೀತಿ ಕಂಡುಹಿಡಿಬೇಕಂತಂದ್ರೆ ಈ ಮಿತಿ ಇಳುವರಿ ಅಂತಂದ್ರೆ 7ರಿಂದ 10 ವರ್ಷದ ಒಂದು ಪ್ರಮಾಣವನ್ನು ತೆಗೆದರೆ ಎಷ್ಟು ಸರಾಸರಿ ಇಳುವರಿ ಆ ರೈತಂದಿತ್ತು, ಅದರೊಳಗೆ ನಿಜವಾಗಿ ಇಳುವರಿ ಎಷ್ಟು ಬಂತು ಅದನ್ನ ಕಳೆದಾಗ ಆ ಬರುವ ಮೊತ್ತಕ್ಕೆ ಮಿತಿ ಇಳುವರಿ ಇದೆ, ಆ ಥ್ರೆಶೋಲ್ಡ್ ಇಲ್ಡ್ ಅಂತಾರೆ ಅದಕ್ಕೆ. ಅದನ್ನ ಭಾಗಾಕಾರ ಮಾಡಿದಾಗ ಬರುವಂತ ಮೊತ್ತ ಏನಿದೆ ಆ ಒಂದು ಮೊತ್ತವನ್ನ ಲೆಕ್ಕ ಹಾಕಿ ಪರಿಹಾರ ಕೊಡಬೇಕಾಗ್ತದೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಯೋಜನೆ ಪ್ರಕಾರ ಈ ರೈತರಿಗೆ ಪರಿಹಾರ ಬರಲಿಲ್ಲ. ಅದಕ್ಕಾಗಿ ಹಲವಾರು ರೈತರು ಕೇಸ್ ಹಾಕಿದ್ರು. ದಿನಾಂಕ 5/12/2022ರಂದು ಬೆಳಗಾವಿ ಜಿಲ್ಲಾ ಗ್ರಾಹಕ ನ್ಯಾಯಾಲಯವು ಈ ರೈತರು ಒಬ್ಬರು ಶಿವಬಸಪ್ಪ ದಿನ್ನಿಮನಿ ಅಂತೇಳಿ ಅವರು ಒಂದು ಪ್ರಕರಣದಲ್ಲಿ ಮತ್ತು ಇನ್ನೊಬ್ಬ ರೈತರಾದಂಥ ಗುರುಪುತ್ರಪ್ಪ ಬೆಳವಡಿ ಅಂತೇಳಿ ಈ ರೈತರ ಒಂದು ಪ್ರಕರಣದಲ್ಲಿ ಆದೇಶ ಮಾಡಿದ್ದು ಅವರಿಗೆ ಪರಿಹಾರವನ್ನು ಕೊಡಬೇಕಂತೇಳಿ ನ್ಯಾಯಾಲಯ ಆದೇಶ ಮಾಡಿದೆ. ಅಂದರೆ ಈ ಬ್ಯಾಂಕಿನವರು ತಪ್ಪು ಮಾಡಿದ ಕಾರಣಕ್ಕಾಗಿ ಆ ಬ್ಯಾಂಕಿನವರೇ ಆ ಪರಿಹಾರವನ್ನು ಕೊಡಬೇಕಂತೇಳಿ ನ್ಯಾಯಾಲಯ ಆದೇಶ ಮಾಡಿದೆ. ಸೊ ಈ ರೀತಿ ಇಲ್ಲಿ ನಾನು ಈ ರೈತರಿಗೆ ನ್ಯಾಯ ಕೊಡಿಸುವಲ್ಲಿ ಒಂದು ಪ್ರಯತ್ನ ಮಾಡಿದ್ದೇನೆ. ಆದರೆ ದುರದೃಷ್ಟವಶಾತ್ ಏನಾಯಿತು ಅಂತಂದ್ರೆ 2018ರಲ್ಲಿ ದಾಖಲು ಮಾಡಿದಂಥ ಪ್ರಕರಣ ಕೋವಿಡ್ ಕಾರಣದಿಂದಾಗಿ ನ್ಯಾಯಾಲಯಗಳು ಜಲ್ದಿ ಪ್ರಕರಣವನ್ನು ಕೈಗೆತ್ತಿಕೊಳ್ಳೋ ಕಾರಣಕ್ಕಾಗಿ 2022ರಲ್ಲಿ ಒಂದು ಆದೇಶವನ್ನು ಪಡಿಬೇಕಾಗಿದೆ. ಸೊ ಈ ರೀತಿ ಇಲ್ಲಿ ನಾನು ಹೇಳ್ತಾ ಇರೋ ವಿಷಯ ಏನಂತಂದ್ರೆ ಈ ಸರ್ಕಾರದ ಯೋಜನೆಗಳು ಎಷ್ಟೇ ಒಂದು ಒಳ್ಳೆ ಉದ್ದೇಶ ಹೊಂದಿದ್ರು ಸಹಿತ ಅದನ್ನ ಕಾರ್ಯರೂಪಕ್ಕೆ ತರಬೇಕಾದಂತ ಸಂಸ್ಥೆಗಳು ಪ್ರಾಮಾಣಿಕವಾಗಿ ಅಥವಾ ಜವಾಬ್ದಾರಿಯಿಂದ ನಿಭಾಯಿಸಲಿಲ್ಲ ಅಂತಂದ್ರೆ ಅಲ್ಲಿ ರೈತರಿಗೆ ಸಿಗಬೇಕಾದಂತ ನ್ಯಾಯ ಸಿಗುವುದಿಲ್ಲ ಅನ್ನೋದನ್ನ ಹೇಳಬಯಸ್ತೀನಿ. ಹೀಗಾಗಿ ಈ ರೈತರಿಗೆ ಅನ್ಯಾಯವಾದಾಗ ರೈತರು ಕಾನೂನಿನ ಮೊರೆ ಹೋಗಿ ತಮ್ಮ ಹಕ್ಕುಗಳನ್ನು ಪಡಿಬಹುದು. ಅದಕ್ಕೆ ಈ ಒಂದು ಪ್ರಕರಣಗಳು ಉದಾಹರಣೆ ಅಂತ ಹೇಳಿ ನಾನು ಇಲ್ಲಿ ಅದಕ್ಕಾಗಿ ಈ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಗ್ರಾಹಕ ನ್ಯಾಯಾಲಯಕ್ಕೆ ಹೋದ್ರೆ ಈ ಬೆಳೆ ವಿಮೆ ಕುರಿತಾಗಿ ಪರಿಹಾರವನ್ನು ಪಡಿಬಹುದು ಅನ್ನೋದನ್ನ ನಾನು ಇಲ್ಲಿ ಹೇಳಿದ್ದೀನಿ. ಈ ಒಂದು ತೀರ್ಮಾನ ಆಗ್ಬೇಕಾದ್ರೆ ನಾನು ಹಲವಾರು ಉಚ್ಚ ನ್ಯಾಯಾಲಯದ ಮತ್ತು ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳನ್ನ ಮನವರಿಕೆ ಮಾಡಿಕೊಟ್ಟಿದ್ದು ಆ ಮೂಲಕ ಬೆಳಗಾವಿ ಜಿಲ್ಲಾ ಗ್ರಾಹಕ ನ್ಯಾಯಾಲಯವು ರೈತರಿಗೆ ಪರಿಹಾರ ಕೊಡಬೇಕಂತ ಆದೇಶ ಮಾಡಿದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಈ ವೆಬ್ಸೈಟ್ನಲ್ಲೇ ಕೊಟ್ಟಂತ ಮಾಹಿತಿಯ ಪ್ರಕಾರ ಒಂದು ರಿಪೋರ್ಟ್ ಇದೆ. ಅದು 2022 ಸೆಪ್ಟೆಂಬರ್ನಲ್ಲಿ ಬಂದಂತ ರಿಪೋರ್ಟು. ಈ ರಿಪೋರ್ಟನ್ನು ನಾವು ಗಮನಿಸಿದರೆ ಪ್ರತಿ ವರ್ಷ ರೈತರು ಯಾವ ಪ್ರಮಾಣದಲ್ಲಿ ಬೆಳೆ ವಿಮೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಚಿತ್ರದಲ್ಲಿ ತಾವು ಗಮನಿಸಬಹುದು 2018ರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಬೆಳೆ ವಿಮೆಯನ್ನು ಮಾಡಿದ್ರು. ಅದು ಪ್ರತಿ ವರ್ಷ ಕಡಿಮೆ ಆಗ್ತಾ ಆಗ್ತಾ ಈಗ 2021ರಲ್ಲಿ ಇಷ್ಟು ಕಡಿಮೆಯಾಗಿದೆ. ಅಂದ್ರೆ 2018ರಲ್ಲಿ ಮುಂಗಾರಿನ ಅವಧಿಯಲ್ಲಿ 2 ಕೋಟಿ ರೈತರು ಬೆಳೆ ವಿಮೆಯನ್ನು ಮಾಡಿಸಿದ್ರು. ಮತ್ತೆ ಹಿಂಗಾರಿನಲ್ಲಿ 1.5 ಕೋಟಿ ರೈತರು ಅಂದಾಜು ಬೆಳೆ ವಿಮೆಯನ್ನು ಮಾಡಿಸಿದ್ರು. ಆದರೆ ಅದು
ಕಡಿಮೆ ಆಗ್ತಾ ಆಗ್ತಾ ಈಗ 2021ರಲ್ಲಿ 1.5 ಕೋಟಿ ರೈತರು ಮುಂಗಾರಿನಲ್ಲಿ ಮತ್ತು 1 ಕೋಟಿಗಿಂತ ಕಡಿಮೆ ರೈತರು ಹಿಂಗಾರಿನಲ್ಲಿ ಬೆಳೆ ವಿಮೆಯನ್ನು ಮಾಡಿಸಿದ್ದಾರೆ ಅಂತ ಹೇಳಿ ಇಲ್ಲಿ ಮಾಹಿತಿ ಕೊಡ್ತದೆ. ಅಂದ್ರೆ ಪ್ರತಿ ವರ್ಷ ರೈತರು ಬೆಳೆ ವಿಮೆಯಲ್ಲಿ ನಿರಾಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಅನ್ನೋದು ಇದು ಸರ್ಕಾರದ ಒಂದು ವರದಿ ತಿಳಿಸಿಕೊಡ್ತದೆ. ಎರಡನೇದಾಗಿ ಈ ಇನ್ಶೂರೆನ್ಸ್ ಕಂಪನಿಗಳಿಗೆ ತುಂಬುವಂತ ಬೆಳೆ ವಿಮೆ ಕಂತು ಕುರಿತಾಗಿ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಇದು ತಾವು ಗಮನಿಸಬಹುದು. 2018ರಲ್ಲಿ ಕಡಿಮೆ ಕಂತು ಜಮಾ ಆಗ್ತಿತ್ತು. ತದನಂತರ 2019ರಲ್ಲಿ ಕಂತು ಹೆಚ್ಚಾಯಿತು. 2020ರಲ್ಲಿ ಹೆಚ್ಚು ಕಡಿಮೆ ಅಷ್ಟೇ ಇದೆ. 2021ರಲ್ಲಿ ಅದು ಕಂತಿನ ಪ್ರಮಾಣ ಅಂದ್ರೆ ಇನ್ಶೂರೆನ್ಸ್ ಕಂಪನಿಗೆ ಹೋಗ್ತಾ ಇರುವಂತ ಕಂತಿನ ಪ್ರಮಾಣ ಇಲ್ಲಿ ಹೆಚ್ಚಾಯ್ತು ಅಂತೇಳಿ ಇದು ನಕಾಶೆ ತೋರಿಸ್ತದೆ. ಈ ಗ್ರಾಫಿನ ಪ್ರಕಾರ ಕಂತಿನ ಒಟ್ಟು ಮೊತ್ತ ಇನ್ಶೂರೆನ್ಸ್ ಕಂಪನಿಗೆ ಜಮಾ ಆಗುವುದು ಮತ್ತು ಇನ್ಶೂರೆನ್ಸ್ ಕಂಪನಿಗಳು ರೈತರಿಗೆ ಕೊಡುವಂತ ಪರಿಹಾರದ ಮೊತ್ತ ಇವುಗಳಲ್ಲಿರುವಂತಹ ಒಂದು ಸ್ಪಷ್ಟ ಚಿತ್ರಣ ಈ ಒಂದು ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಇದರ ಪ್ರಕಾರ ನಾವು ನೋಡಿದರೆ 2016-17ರಲ್ಲಿ 20,000 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಪ್ರೀಮಿಯಂ ಕಲೆಕ್ಟ್ ಆಗಿದೆ ಇನ್ಶೂರೆನ್ಸ್ ಕಂಪನಿಗೆ. ಆದರೆ ಅವರು ರೈತರಿಗೆ ಕೊಟ್ಟಂತ ಪರಿಹಾರದ ಮೊತ್ತ 15,000-16,000 ಕೋಟಿ ರೂಪಾಯಿ ಆಜುಬಾಜು ಇಷ್ಟು ಪರಿಹಾರ ಕೊಟ್ಟಿದ್ದಾರೆ ಅಂತ ತೋರಿಸ್ತದೆ. ತದನಂತರ 2017-18ರಲ್ಲಿ ಹೆಚ್ಚು ಕಡಿಮೆ 25,000 ಕೋಟಿ ರೂಪಾಯಿ ಕಲೆಕ್ಟ್ ಆಯಿತು. ಅದರಲ್ಲಿ ಅಂದಾಜು 22,000 ಕೋಟಿ ರೂಪಾಯಿನ ಪರಿಹಾರವನ್ನು ಕೊಟ್ಟಿದ್ದಾರೆ. 2018-19ರಲ್ಲಿ ಏನು ಕಂತು ಸಂದಾಯವಿತ್ತು ಆ ಕಂತಿನ ಹಣವನ್ನ ಹೆಚ್ಚು ಕಡಿಮೆ ಮರಳಿಸಿದ್ದಾರೆ ಅಂತ ಕಾಣಿಸ್ತದೆ. ತದನಂತರ 2019-20ರಲ್ಲಿ ಇಲ್ಲಿ ವ್ಯತ್ಯಾಸ ಇದೆ. ಇಲ್ಲಿ ಹೆಚ್ಚು ಕಡಿಮೆ 30,000 ಕೋಟಿ ರೂಪಾಯಿಯನ್ನ ಅವರು ಕಂತನ್ನು ತೆಗೆದುಕೊಂಡು 25,000 ಕೋಟಿ ರೂಪಾಯಿಯನ್ನ ರೈತರಿಗೆ ಮರಳಿಸಿದ್ದಾರೆ ಅಂತ ಕಂಡು ಬರ್ತದೆ. ಆದರೆ ಈಗ ಹಿಂದಿನ ವರ್ಷ 2020-21ರಲ್ಲಿ 30,000 ಕೋಟಿ ರೂಪಾಯಿ ಅವರು ಕಂತನ್ನ ತೆಗೆದುಕೊಂಡು ಕೇವಲ 20,000 ಕೋಟಿ ರೂಪಾಯಿ ಪರಿಹಾರವನ್ನು ಕೊಟ್ಟಿದ್ದಾರೆ. ಅಂದಾಜು ಅಂದ್ರೆ ಒಂದು 10,000 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಕಂಪನಿಗೆ ಇಲ್ಲಿ ಲಾಭವಾಗಿದೆ ಅಂತ ಕಂಡು ಬರ್ತದೆ. ಸೊ ಈ ರೀತಿ ಇಲ್ಲಿ ಈ ಸರ್ಕಾರದ ಒಂದು ವರದಿಯ ಪ್ರಕಾರ ಇನ್ಶೂರೆನ್ಸ್ ಕಂತು ಇನ್ಶೂರೆನ್ಸ್ ಕಂಪನಿಗಳಿಗೆ ಹೋಗ್ತಾ ಇದೆ. ಆದರೆ ಅವರು ಪರಿಹಾರವನ್ನ ರೈತರಿಗೆ ಅದೇ ಮಟ್ಟದಲ್ಲಿ ಮರಳಿಸ್ತಾ ಇಲ್ಲ ಅನ್ನೋದನ್ನ ಇಲ್ಲಿ ಕಂಡು ಬರಬಹುದು. ಈ ರೀತಿ ಈ ಯೋಜನೆಯಲ್ಲಿ ಆಗ್ತಾ ಇರುವಂತಹ ಲೋಪದೋಷಗಳು ಸಂಬಂಧಿಸಿದ ಇಲಾಖೆಗಳು ಮತ್ತೆ ಏಜೆನ್ಸಿಗಳಿದಾವೆ. ಅವರು ಸರಿಯಾಗಿ ಕಾರ್ಯನಿರ್ವಹಿಸಬೇಕು ಮತ್ತೆ ರೈತರಿಗೆ ಸೂಕ್ತ ಕಾಲದಲ್ಲಿ ಬೆಳೆ ವಿಮೆ ಪರಿಹಾರವನ್ನ ಕೊಡಬೇಕು ಮತ್ತು ಯಾವ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇಟ್ಟುಕೊಂಡು ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತಂದಿದೆ ಅದೇ ಒಂದು ಉದ್ದೇಶದ ಈಡೇರುವಂತಹ ರೀತಿಯಲ್ಲಿ ಎಲ್ಲರೂ ಕೆಲಸ ಮಾಡಬೇಕಂತ ಹೇಳ್ತಾ, ಮತ್ತೆ ಅಕಸ್ಮಾತ್ ಈ ಸಂಬಂಧಿಸಿದ ಇಲಾಖೆಗಳ ನಿರ್ಲಕ್ಷ್ಯದ ಕಾರಣದಿಂದಾಗಿ ರೈತರಿಗೆ ಬೆಳೆ ವಿಮೆ ಪರಿಹಾರ ಬಂದಿಲ್ಲ ಅಂದ್ರೆ ಅವರು ಕಾನೂನಿನ ಮೊರೆ ಹೋಗಿ ತಮ್ಮ ಹಕ್ಕನ್ನು ಪಡಿಬಹುದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಧನ್ಯವಾದಗಳು.